ಚಿದಾನಂದ ಕಣ್ಣಿಗೆ ಕಾಣಿಸ್ತಾನೆ ಅಂತಂದ್ರೆ ಸುತ್ತಮುತ್ತ ಇರುವಂತ ಎಲ್ಲಾ ಪಾತ್ರಗಳು ತುಂಬಾ ಮುಖ್ಯ ಆಗುತ್ತೆ. ಒಂದು ವೇಳೆ ಚಿದಾನಂದ ಹೀರೋ ಆಗಿದ್ರೆ ಹೀರೋಯಿನ್ ಯಾರಾಗ್ಬೇಕು ಅಂತ ಆಸೆ ಇದೆ ನಿಮ್ಗೆ? ನನ್ನ ಹೆಂಡತಿ ಇದ್ರೆ ಚಂದ ಇರುತ್ತಪ್ಪ, ತುಂಬಾ ಅಡ್ಜಸ್ಟ್ ಮಾಡ್ಕೊಡ್ತಾಳೆ. ಜೋಡಿ ನಂಬರ್ 1 ಅಲ್ಲಿ ನನ್ನನ್ನ ಜೋಡಿಯಾಗಿ ಎಳ್ಕೊಂಬಂದಿದ್ದು ಅವರೇನೆ. ಸೊ ಹಾಗಾಗಿ ನನಗೆ ಅವರೇ ಹೀರೋಯಿನ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ನಾನು ಹುಡುಗಿನೇ ನೋಡಿಲ್ಲ. ನಿಶ್ಚಯ ಕಾರ್ಯದ ದಿನ ಫಿಕ್ಸ್ ಆಗೇ ಹೋಯ್ತು, ಡಿಸೆಂಬರ್ 22ನೇ ತಾರೀಕು 1997. ನಿಮ್ಮ ಜೊತೆ ಅಭಿನಯಿಸಿರುವ ಸಹ ಕಲಾವಿದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಯಾರ ಬಗ್ಗೆನೂ ಇಲ್ಲ, ಎಲ್ಲರೂ ಕೂಡ. ಯಾಕಂದ್ರೆ ಇವತ್ತು ಚಿದಾನಂದ ಕಣ್ಣಿಗೆ ಕಾಣಿಸ್ತಾನೆ ಅಂತಂದ್ರೆ ಸುತ್ತಮುತ್ತ ಇರುವಂತ ಎಲ್ಲಾ ಪಾತ್ರಗಳು ತುಂಬಾ ಮುಖ್ಯ ಆಗುತ್ತೆ. ಅದು ಸೀರಿಯಲ್ ಅಷ್ಟೇ ಅಂತಲ್ಲ, ಸಿನಿಮಾದಲ್ಲೂ ಕೂಡ ಹಾಗೆ ಆಗುತ್ತೆ. ಒಂದು ಮರ ಚೆನ್ನಾಗಿ ಕಾಣ್ಬೇಕಂದ್ರೆ ಆ ಮರದ ತುಂಬಾ ಎಲೆಗಳು ಇದ್ರೇನೆ. ನಿಮ್ಮ ನೆಚ್ಚಿನ ಹೀರೋ ಯಾರು? ಪಾಪ ಪಾಂಡು. ನಿಮ್ಮ ನೆಚ್ಚಿನ ಹೀರೋಯಿನ್ ಯಾರು? ಶ್ರೀಮತಿ. ಶ್ರೀಮತಿ ಇದ್ರೇನೆ ಅವನು ಹೀರೋ ಆಗೋದು. ಒಂದು ವೇಳೆ ಚಿದಾನಂದ ಹೀರೋ ಆಗಿದ್ರೆ ಹೀರೋಯಿನ್ ಯಾರಾಗ್ಬೇಕು ಅಂತ ಆಸೆ ಇದೆ ನಿಮ್ಗೆ? ನನ್ನ ಹೆಂಡತಿ ಇದ್ರೆ ಚಂದ ಇರುತ್ತಪ್ಪ, ತುಂಬಾ ಅಡ್ಜಸ್ಟ್ ಮಾಡ್ಕೊಳ್ತಾಳೆ. ಸರ್ ಇದು ಸಿನಿಮಾ ಸರ್, ಇಲ್ಲ, ಪರ್ಸನಲ್ ಅಲ್ಲ. ನನ್ನ ಹೆಂಡತಿನೂ ಕೂಡ ಆರ್ಟಿಸ್ಟೇ. ಹೌದು, ನಿಮ್ ಹೆಂಡತಿ ನೋಡ್ತಿರ್ತಾರೆ ಅಂದ್ಬಿಟ್ಟು ಹೇಳ್ಬಾರ್ದು. ಏನಿಲ್ಲ, ಜೋಡಿ ನಂಬರ್ 1 ಅಲ್ಲಿ ನಾವೇ ಜೋಡಿ ನಂಬರ್ 1. ಹೌದು, ಹೀರೋಯಿನ್. ಯಾಕಂದ್ರೆ ನನಗೆ ಫಸ್ಟ್ ಅವಳ ಬಗ್ಗೆ ಐಡಿಯಾ ಇರ್ಲಿಲ್ಲ. ಅವರು ಜೋಡಿ ನಂಬರ್ 1 ಬಂದ ಮೇಲೆ ಎಂತ ಒಳ್ಳೆ ಆರ್ಟಿಸ್ಟ್ ಅಂತ ನನಗೆ ಗೊತ್ತಾಯ್ತು. ಹಾಗಾಗಿ ಯಾಕಂದ್ರೆ ಅಲ್ಲೂ ಕೂಡ ಮಾಳವಿಕಾ ಮೇಡಮ್ ಹೇಳಿದ್ರು, ನೆಕ್ಸ್ಟ್ ಏನಾದ್ರು ಪಾಪ ಪಾಂಡು ಮಾಡಿದ್ರೆ ಕವಿತಾ ಅವರೇ ನೀವೇ ಆಕ್ಟ್ ಮಾಡಬೇಕು ಅಂತ. ಅಂದ್ರೆ ಅವಳು ಕಲೆ ಅನ್ನೋದು ಅವ್ರ ತಂದೆಯವರು ನಾಟಕಗಳೆಲ್ಲ ಮಾಡ್ತಾ ಇದ್ರಂತೆ. ಆಮೇಲೆ ಆಗಿನ ಕಾಲದ ಇವರು ಶಶಿಕಲಾ ಮೇಡಮ್ ಅಂತ ಒಬ್ರು ಇದ್ರು ಆರ್ಟಿಸ್ಟ್, ಅವ್ರ ಜೊತೆ ಕೂಡ ಅವರು ಕರೆಸ್ಬಿಟ್ಟು ನಾಟಕ ಮಾಡಿದ್ದಾರೆ. ಅವರು ಕಲೆ ಇರುವಂತ ಫ್ಯಾಮಿಲಿನೇ. ಆದ್ರೆ ಅವ್ರೇನು ಅಂತ ಮಾಡಲೇಬೇಕು ಅಂತ ಏನಿಲ್ಲ. ಅವ್ರ ಜೊತೆ ನನಗೂ ಆಸೆ ಅನ್ಸುತ್ತೆ ಎಷ್ಟು ಚೆನ್ನಾಗಿ. ಯಾಕಂದ್ರೆ ಜೋಡಿ ನಂಬರ್ 1 ಅಲ್ಲಿ ನನ್ನನ್ನ ಜೋಡಿಯಾಗಿ ಎಳ್ಕೊಂಬಂದಿದ್ದು ಅವರೇನೆ. ಸೊ ಹಾಗಾಗಿ ನನಗೆ ಅವರೇ ಹೀರೋಯಿನ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಸರಿ, ನಿಮ್ಮ ಮಾತಿನಂತೆ ನಿಮಗೂ ನಿಮ್ಮ ಶ್ರೀಮತಿಗೂ ಒಬ್ಬ ಒಳ್ಳೆಯ ನಿರ್ದೇಶಕ ಸ್ಕ್ರಿಪ್ಟ್ ಮಾಡಿದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಅಯ್ಯೋ, ನೀವು ಅದನ್ನ ನೀನು ಹೇಳಲೇಬೇಡಿ. ಆ ತರ ಏನಾದ್ರು ಸಂದರ್ಭ ಬಂತು ಅಂತಂದ್ರೆ 1 kg ಬೆಲ್ಲ ತಗೊಂಡ್ಬಂದು ನಿಮ್ ಬಾಯಿಗೆ ಹಾಕ್ತೀನಿ. ಸರ್ ಇಟ್ಸಲ್ಲ ಸರ್, ಪರವಾಗಿಲ್ಲ, ತಿಂಗಳು ಗಟ್ಟೆ ತಗೊಂತೀನಿ. ಈಗ ಕೆಲ ಹೆಸರುಗಳನ್ನ ಹೇಳ್ತೀನಿ, ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಶಿವರಾಜ್ ಕುಮಾರ್, ಎನರ್ಜೆಟಿಕ್, ಕಿಚ್ಚ ಸುದೀಪ್, ಟ್ಯಾಲೆಂಟ್, ರವಿಚಂದ್ರನ್, ಲವ್ಲಿ ಆಗಿರ್ತಾರೆ, ದರ್ಶನ್, ಫ್ರೆಂಡ್ಲಿ ಆಗಿರ್ತಾರೆ. ಯಾಕಂದ್ರೆ ಅವ್ರ ಸಿನಿಮಾ ನಾನು ಮಾಡಿದೆ. ನಾನು ಶಂಕರ್ ನಾಗ್, ಥಿಯೇಟರ್ ಜ್ಞಾಪಕ ಬರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್, ಅವ್ರ ಜೊತೆ ಒಂದು ಸಿನಿಮಾ ಮಾಡಿದೆ, ಆದ್ರೆ ಕಾಂಬಿನೇಷನ್ ನಾನು ಮಾಡಲಿಲ್ಲ. ಅದೊಂದು ಆಸೆ ಉಳ್ಕೊಂಡ್ಬಿಡ್ತು ನನಗೆ. ರೆಬಲ್ ಸ್ಟಾರ್ ಅಂಬರೀಶ್. ಧೈರ್ಯ ಜಾಸ್ತಿ ನಮಗೆ. ಈ ನಟಿಯರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ಉಮಾಶ್ರೀ, ಗ್ರಂಥ, ಮಾಲಾಶ್ರೀ. ಮಾಲಾಶ್ರೀ ಅವರು ಮೇಡಮ್ ತಾನೆ, ಅವ್ರು ನಮಗಿಂತ ಸೀನಿಯರು. ನನ್ನ ಹೆಂಡತಿ ಕೈಲಿ ಒಂದು ಕ್ಯಾರೆಕ್ಟರ್ ಮಾಡಿಸ್ಬೇಕಂತ ಆಸೆ ಆಗಿದೆ ನನಗೆ, ನೀವು ಹೇಳಿದ ಮೇಲೆ. ರಮ್ಯಾ, ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ. ರಕ್ಷಿತಾ. ಜಡ್ಜ್ಮೆಂಟ್. ನಾನು ಕೆಲ ಹೀರೋಯಿನ್ ಹೆಸರು ಹೇಳ್ತೀನಿ, ಅವರಲ್ಲಿ ಯಾರ ಜೊತೆ ಡ್ಯೂಯೆಟ್ ಹಾಡಿನಲ್ಲಿ ನಟಿಸಲು ಇಷ್ಟ? ರಮ್ಯಾ, ರಕ್ಷಿತಾ, ಮಾಲಾಶ್ರೀ, ಉಮಾಶ್ರೀ. ಪ್ರತಿ ಸಲ ನನ್ನ ಹೆಂಡತಿನೇ ವಿಷಯಕ್ಕೆ ತರ್ತಿರೋದಾಗಿ ನನ್ನ ಹೆಂಡತಿ ಜೊತೆಗೆ ಆಕ್ಟ್ ಮಾಡ್ಬೇಕು ಅಥವಾ ಡ್ಯಾನ್ಸ್ ಮಾಡ್ಬೇಕಂತ ತುಂಬಾ ಆಸೆ ಐತೆ. ಒಳ್ಳೆ ಮಾಸ್ಟರ್ ನೀವು ದಯವಿಟ್ಟು ಹುಡುಕೊಡಿ ನನಗೆ. ಖಂಡಿತ ಸರ್. ನಿಮ್ಮ ಮದುವೆ ಬಗ್ಗೆ ಹೇಳಿ. ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ನಮ್ದು ಅರೇಂಜ್ ಮ್ಯಾರೇಜ್. ಅದು ತುಂಬಾ ದೊಡ್ಡ ಕಥೆ ಇದೆ. ಥಿಯೇಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಕೆಲಸ ಇರಲಿಲ್ಲ. ಒಂದು ಸ್ಕ್ರೀನ್ ರೀಡಿಂಗ್ ಪ್ರೆಸ್ ಶುರು ಮಾಡಿದೆ. ಸೊ ಮದುವೆ ಬಗ್ಗೆ ನನಗೆ ಯೋಚನೆನೇ ಇರಲಿಲ್ಲ. ಆದರೆ ಜಾಸ್ತಿ ಮದುವೆ ಬಗ್ಗೆ ಕಾಡಿದ್ದು ನಮ್ಮ ತಾಯಿಯವರಿಗೆ. ಇದೊಂದೊಂದು ಮದುವೆ ಮಾಡಬೇಕು ಅಂತ ಒಂದ್ಸಲ ಬಂದು ನನಗೆ ಹೇಳಿದರು. ಪೂಜೆ ಮಾಡ್ತಾಯಿದ್ರು, ಬಾಯಿಲಿ ಅಂತ ಕರೆದ್ರು. ಏನು ನುಡಿ ಹುಡುಕ್ಬೇಕು ಅಂತ ಮಾಡಿದ್ವಿ ನಿಮಗೆ, ಯಾಕೆ ಅಂತ. ಇಲ್ಲ, ನೀನು ಮದುವೆ ಮಾಡಬೇಕು. ನಮ್ಮ ತಾಯಿ ಮಾತನ್ನ ನಾನು ಯಾವತ್ತೂ ತೆಗೆದು ಹಾಕಿರಲಿಲ್ಲ. ಕೊನೆಗೆ ನಾನು ಎಂಥ ಹುಚ್ಚ ಅಂತಂದರೆ, ಥಿಯೇಟರ್ನಲ್ಲಿ ಕೆಲಸ ನಾನು ಮಾಡಿದರೆ ಒಂಥರ ಬೈರಾಗಿ ಥರ ಕೆಲಸ ಮಾಡಬೇಕು ಅಂತ ನನಗೆ ಆಸೆ. ಆ ಥರ ಇದ್ದಿತ್ತು. ಅಂದರೆ ಥರ ನಾವು ಮಾಡಿದ್ದೆಲ್ಲ ಬೀದಿ ನಾಟಕಗಳೇ ಜಾಸ್ತಿ. ಒಂದು ಸಮಾಜದಲ್ಲಿ ಏನಾದರೂ ಒಂದು ಸಮಸ್ಯೆಗಳು, ಸಿಂಗಲ್ ನಂಬರ್ ಬಗ್ಗೆ ನಾವು ನಾಟಕ ಮಾಡಿದ್ವಿ.
ಅಂದರೆ ನಮ್ಮ ಮನಸ್ಥಿತಿನೂ ಕೂಡ ಹಂಗೆ ಇತ್ತು. ಕಲಾವಿದ ಅಂತಂದ್ರೆ ಒಂಥರ ಬೈರಾಗಿ ಥರ ಇರಬೇಕು, ಅವ್ನು ಯಾವುದಕ್ಕೂ ಎದುರಬಾರ್ದು ಆ ಥರ. ಹಾಗೆ ಆ ವಿಷಯ ಬಂದಾಗ ನನ್ನ ಮನಸ್ಸಲ್ಲಿ ತಕ್ಕಂತ ಯೋಚನೆ ಬಂದಿದ್ದು. ನನ್ನ ತಾಯಿ ಪೂಜೆ ಮಾಡ್ತಾಯಿದ್ರು. ಆವಾಗ ನವರಾತ್ರಿ ಶುರುವಾಗಿತ್ತು. ನಮ್ಮ ತಾಯಿ ಯಾವಾಗಲೂ ಪ್ರತಿ ವರ್ಷಕ್ಕೂ ದೇವಿ ಮಹಾತ್ಮೆ ಬುಕ್ ಓದ್ತಾ ಇರ್ಬೇಕಾದ್ರೆ ಆ ವಿಷಯ ಬಂತಲ್ವ. ಸೊ ನಾನು ಓಕೆ ಅಂತೇಳಿ ನಾನು ನಮ್ಮ ದೇವಿ ಇದು ಒಂದು ವಿಗ್ರಹ ಇದೆ ನಮ್ಮ ಮನೆ ಅಂತ ತಿರುಗಿ ನೋಡಿ ಹೇಳಿದೆ, ತಾಯಿ ನನ್ನ ಜೀವನದಲ್ಲಿ ನೀನೇ ಬರಬೇಕು ಅಂದೆ. ಬಂದು ಹೆಂಗೆ ಬಂದ್ಲು ಅಂದರೆ, ಸರಿ ಶುರುವಾಯಿತು. ಒಂದು 4-5 ಕಡೆ ಹುಡುಕಿದ್ರು, ಯಾವುದೂ ನನಗೆ ಸೂಟ್ ಆಗಲಿಲ್ಲ. ಕೊನೆಗೆ ನಮ್ಮ ಅಕ್ಕ ಬಂದು ಹೇಳಿದರು, ನನ್ನ ಮಗಳೇ ಇದ್ದಾಳೆ ಅಂತ. ಆಯಿತು, ನನಗೇನು ತೊಂದರೆ ಏನಿಲ್ಲ, ಕರೆಸಿ. ಅಂದರೆ ನಮ್ಮ ಭಾವ ಇದ್ದಾರಲ್ಲ, ಅವರ ಅಣ್ಣನ ಮಗಳು ನನ್ನ ಹೆಂಡತಿ. ಆಮೇಲೆ ಎಲ್ಲ ಒಪ್ಕೊಂಡಂಗೇನೆ. ಬರೀ ಏನೇನು ನಿಶ್ಚಯ ಕಾರ್ಯ ಇಡೋದು, ನಾವು ಹುಡುಗಿ ನೋಡಿಲ್ಲ. ನಿಶ್ಚಯ ಕಾರ್ಯದ ದಿನ ಫಿಕ್ಸ್ ಆಗೇ ಹೋಯ್ತು. ಇಂಥ ದಿನ ಡಿಸೆಂಬರ್ 22ನೇ ತಾರೀಕು 1997 ದಿನ ಫಿಕ್ಸ್ ಆಗೋಯ್ತು. ಅವತ್ತು ನಿಶ್ಚಯ ಕಾರ್ಯ ಅಂತ ಆಯಿತು. ಹೆಂಗೆ, ನಾನು ಹುಡುಗಿನೇ ನೋಡಿಲ್ಲ. ಹೌದಾ, ನಮ್ಮ ಮನೆಗೆ ಬಾ ನೀನು. ಆಯಿತು, ಅವ್ರ ಮನೆಗೆ ಹೋದೆ. ಅವ್ರ ಮದುವೆ ಆಲ್ಬಮ್ ತೆಗೆದು ನೋಡಿ, ಇಲ್ಲಿದ್ದಾಳೆ ಹುಡುಗಿ ಅಂತ. ಸರ್ ನಮ್ಮ ಮದುವೆ ಅಂದರೆ ನಮ್ಮ ಅಕ್ಕನ ಮದುವೆ ಟೈಮಲ್ಲಿ ಅವರು ಇನ್ನೂ ಸ್ವಲ್ಪ ಚಿಕ್ಕವಳು. ಅವಳು ತೋರಿಸಿದ್ರು. ಅಂದರೆ ಅವಾಗ ಅವಳು 6th 7th ಓದ್ತಾ ಇದ್ಲು ಅಂತ ಅನ್ಸುತ್ತೆ. ಆ ಫೋಟೋ ತೋರಿಸಿದ್ರು, ಇದೇ ಹುಡುಗಿ ನೋಡು ಅಂತ. ಓ ಓಕೆ, ನನಗೆ ಓಕೆ ಅಂತ. ಸೊ ಅಂದರೆ ನಾನು ಡೈರೆಕ್ಟಾಗಿ ನಾನು ನೋಡಲೇ ಇಲ್ಲ, ಚಿಕ್ಕ ಹುಡುಗಿ ಫೋಟೋನೇ ನೋಡಿದ್ದು ನಾನು, ಅವ್ರು ಚಿಕ್ಕವಳಾಗಿದ್ದದ್ದು ಫೋಟೋನ. ಸೊ ಅಚಾನಕ್ ಅವತ್ತು ಫಿಕ್ಸ್ ಆಯಿತು. ಯಾಕಂತಂದರೆ ಗಂಡ ಹೆಂಡತಿಯ ಬಾಂಧವ್ಯ ಅನ್ನೋದು ಸ್ವರ್ಗದಲ್ಲಿ ಫಿಕ್ಸ್ ಆಗಿರ್ತಾರೆ ಅಂತ. ನಿಜವಾಗ್ಲೂ ಹಂಗೆ ನಡೆದ ಜೀವನ ನಮ್ಮ ಜೀವನದಲ್ಲಿ ನಡೆದಿದ್ದೆ ಹಾಗೆ. ನಾನು ಅವಳನ್ನು ನೋಡಲಿಲ್ಲ, ಅವಳು ನಾನು ನೋಡಲಿಲ್ಲ. ಹಿರಿಯರು ಏನು ನಿಶ್ಚಯ ಮಾಡಿದರು ಅದ್ರ ಪ್ರಕಾರ ನಿಶ್ಚಯ ಕಾರ್ಯ ಆಯಿತು. ಸೊ ಮದುವೆ ಆಯಿತು. ಇವತ್ತಿನಾಗೂ ತುಂಬ ಚೆನ್ನಾಗಿದೆ. ಒಬ್ಬ ಮಗ ಇದ್ದಾನೆ, ಒಬ್ಬಳು ಮಗಳಿದ್ದಾಳೆ. ಮಗ ಇಂಜಿನಿಯರಿಂಗ್ ಮುಗಿಸೋದಕ್ಕೆ ಇವತ್ತೊಂದು ಎಕ್ಸಾಮ್ ಬರೆದಿದ್ದಾನೆ, ಇನ್ನೊಂದು ಎಕ್ಸಾಮ್ ಇದೆ, ಇಂಜಿನಿಯರಿಂಗ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಮಗಳು ಡಿಗ್ರಿ ಮಾಡ್ತಾ ಇದ್ದಾಳೆ, ಅವಳು ಮುಂದಿನ ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ನಿಮ್ಮ ಅದೃಷ್ಟ ಅನ್ಸುತ್ತೆ ರೀ. ನಿನ್ನೆ 21ನೇ ತಾರೀಕು 27 ವರ್ಷ ಆಯ್ತು ನನ್ನ ಮದುವೆ ಆಗಿ. ನಿಮ್ಮ ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಬರುವ ಪ್ಲಾನ್ ಏನಾದ್ರೂ ಇದೆಯಾ? ಇಲ್ಲ, ಮಕ್ಕಳಿಗೆ ಯಾರಿಗೂ ಇಷ್ಟ ಇಲ್ಲ. ಅಪ್ಪ ನಿನಗೆ ಸಾಕಪ್ಪ ಅಂತಾರೆ. ನಿಮಗೆ ಸಿನಿಮಾ ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ಇಂಟ್ರೆಸ್ಟ್ ಇದೆಯಾ? ಸರ್, ನನ್ನ ಮಗ ಏನೋ ಆಸೆ ಇಟ್ಕೊಂಡಿದ್ದಾನೆ, ನಿನ್ನ ಬಿಸ್ನೆಸ್ ಮ್ಯಾನ್ ಆಗಿ ಮಾಡ್ತೀನಿ ನಾನು ಅಂತ. ನಾನು ಕಾಯ್ತಾ ಇದ್ದೀನಿ. ಇನ್ನೇನು 2 ದಿನ ಎಕ್ಸಾಮ್ ಮುಗಿದೋಗುತ್ತೆ. ನಿಮ್ಮ ಮುಂದಿನ ಚಿತ್ರ ಅಥವಾ ಪ್ರಾಜೆಕ್ಟ್ ಬಗ್ಗೆ ಹೇಳಿ. ಇವ್ರದ್ದು ಬೀರಾಮೂರ್ತಿ ಸರ್ದು ಒಂದು ಸಿನಿಮಾ ನಾನೇ ಮೇನ್ ರೋಲ್ ಆಗಿ ಮಾಡಿದ್ದೀನಿ. ಅಬಲೆ ಅಂತ. ಅಬಲೆ ಅಂತಂದ್ರೆ ಆ ಬಲೆ ಅಂತ, ಬಲೆ ಜೀವನದಲ್ಲಿ ಸಿಗಾಕೊಂಡ್ರು ಅಂತ ಒಂದು ಬಲೆ. ಸೊ ಪ್ಲಸ್ ಇನ್ನೊಂದೊಂದು ಕ್ಯಾರೆಕ್ಟರ್ ಒಂದು ಸಪ್ರೇಟ್ ಬರುತ್ತೆ, ಅದೊಂದು ಅಬಲೆ. ಸೊ 2 ಸೇರಿ ಒಂದು ಕಥೆ ಆಗಿದೆ. ಸೊ ಅದು ಸದ್ಯದಲ್ಲೇ ಈಗೆಲ್ಲ ಅದು ಡಬ್ಬಿಂಗ್ ಎಲ್ಲ ಮುಗಿತು, ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ. ಹೊಸ ನಿರ್ದೇಶಕರಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಯೋಚನೆ ತಕ್ಕಂತೆ ಕಲಾವಿದ ನಾನಿದ್ದೀನಿ, ದಯವಿಟ್ಟು ನಾನು ಬೆಳೆಸ್ಕೊಳ್ಳಿ. ನಾನು ಹೇಳೋದು ಯಾವಾಗಲೂ ಅಷ್ಟೇ, ನಾನು ಅಕ್ಕಪಕ್ಕ ನಾನು ಬೇರೆ ಏನು ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ನಾನು ನಾಳೆ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ. ಸೊ ಹಿಂಗೆ ಆಗ್ತಾ ಇದೆ, ಅದು ಊಹಾಪೋಹಗಳು. ಯಾವಾಗಲೂ ಮನುಷ್ಯ ಕಲ್ಪನೆಯಲ್ಲಿ ಬದುಕ್ತಾನಂತೆ, ಕಲ್ಪನೆ ಬಿಟ್ಟು ಬದುಕಬೇಕು, ವಾಸ್ತವದಲ್ಲಿ ಬದುಕಬೇಕು. ನಿಮಗೆ ಎಂಥ ಗ್ರಂಥದಲ್ಲಿ ಹೇಳೋದು ಕೂಡ ಹೇಳೋದಷ್ಟೇ, ನೀವು ಭೂತಕಾಲದಲ್ಲಿ ಬದುಕಬೇಡಿ, ಭವಿಷ್ಯತ್ ಕಾಲದಲ್ಲಿ ಬದುಕಬೇಡಿ, ವರ್ತಮಾನದಲ್ಲಿ ಬದುಕಿ ಅಂತ. ಇವಾಗ ಸಿನಿಮಾಗಳು ಬರ್ತಾ ಇದೆ. ಸೊ ಹಾಗಾಗಿ ಸೊ ಈಗಿನ ಪ್ರೇಕ್ಷಕರು ಕೂಡ ತುಂಬ ಚೆನ್ನಾಗಿದೆ, ಕಾಯ್ತಾರೆ. ಒಳ್ಳೆ ಕತೆ ಕೊಟ್ಟರೆ ಖಂಡಿತ ಕಾಯ್ತಾರೆ. ಅದಕ್ಕೆ ಮೂಲ ಉದಾಹರಣೆ ಏನಂತಂದರೆ ಪಾಪ ಪಾಂಡು ಈಗಲೂ ನಡೀತಾ ಇದೆ, ರೀಟೆಲಿ ಕಷ್ಟ ಆಗ್ತಾ ಇದೆ, ರಾತ್ರಿ 12 ಗಂಟೆವರೆಗೂ ನೋಡ್ತಾರೆ. ಅಂದರೆ ಒಳ್ಳೇದನ್ನು ಕೊಟ್ಟಾಗ ಖಂಡಿತ ಅವ್ರು ನೋಡ್ತಾರೆ, ಪ್ರೋತ್ಸಾಹ ಮಾಡ್ತಾರೆ. ಇಂಡಿಯನ್ ಟಿವಿಯ ವೀಕ್ಷಕರಿಗೆ ಕೊನೆಯದಾಗಿ ಏನ್ ಹೇಳ್ತೀರಾ? ಥ್ಯಾಂಕ್ ಯು. ನಿಮಗೂ ಅಷ್ಟೇ, ನಿಮ್ಮ ಚಾನಲ್ಗೆ ಹೆಚ್ಚೆಚ್ಚು ಸಬ್ಸ್ಕ್ರೈಬರ್ ಆಗಲಿ. ಸೊ ಒಳ್ಳೊಳ್ಳೆ ನಟರನ್ನ ಇಂಪ್ರೂವ್ ಮಾಡಿ, ಸೊ ಕಲಾವಿದರು ನಿಮ್ಮ ಮೂಲಕ ಬೆಳಕಿ ಬರಲಿ ಅಂತ ನಾನು ಕೇಳ್ತೀನಿ.